ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶಕ್ತಿ ಸಮ್ಮೇಳನ ಧಾರವಾಡ ಭೀಮಶಕ್ತಿ ಸಂಘಟನೆಯ ವತಿಯಿಂದ ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶಕ್ತಿ ಸಮ್ಮೇಳನವನ್ನು ಧಾರವಾಡದ ಡಾ. ಪಾಟೀಲ್ ಪುಟ್ಟಪ್ಪ ಸಭಾಭವನ ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಆಯೋಜಿಸಲಾಗಿತ್ತು. ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಎಂ. ಅರವಿಂದ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಂಕರ್ ಮುಗಳಿ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದ ಪೂರ್ವದಲ್ಲಿ ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಗೌರವ ನಮನ ಸಲ್ಲಿಸಲಾಯಿತು. ನಂತರ ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಮಾಡಲಾಯಿತು. ಮಾನ್ಯ ಪಾಟೀಲ್ ಅವರ ಭಾವಚಿತ್ರಕ್ಕೆ ಶ್ರದ್ಧಾಂಜಲಿ ಸಲ್ಲಿಸಿ ಮೌನಾಚರಣೆ ಮಾಡಲಾಯಿತು. ನಂತರ ಕಾರ್ಯಕ್ರಮವನ್ನು ನಾಗರಾಜ್ ಚಟ್ಟಿ, ಮಾಜಿ ವಿಧಾನ ಪರಿಷತ್ ಸದಸ್ಯರು ಉದ್ಘಾಟಿಸಿ ಮಾತನಾಡಿದರು. ಸರ್ಕಾರದ ಯೋಜನೆಗಳನ್ನು ಪ್ರತಿಯೊಬ್ಬರೂ ಸದುಪಯೋಗಪಡಿಸಿಕೊಳ್ಳಬೇಕು, ಅಂದಾಗ ಮಾತ್ರ ಆರ್ಥಿಕ ಭದ್ರತೆ ಸಿಗುತ್ತದೆ ಎಂದವರು ಸಂಘಟನೆಗೆ ಶುಭ ಹಾರೈಸಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರಾದ ಎನ್. ಶಶಿಕುಮಾರ್ ಮಾತನಾಡಿ, ಪ್ರತಿಯೊಬ್ಬರೂ ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸ್ಮರಿಸಬೇಕು. ಅವರು ನಮಗೆ ಉತ್ತಮವಾದ ಸಂವಿಧಾನವನ್ನು ನೀಡಿದ್ದಾರೆ. ಅವರ ಆದರ್ಶಗಳು ನಮಗೆ ದಾರಿ ದೀಪ. ಆ ನಿಟ್ಟಿನಲ್ಲಿ ನಾವು ನಡೆಯಬೇಕಾಗಿದೆ. ಶಿಕ್ಷಣ, ಸಂಘಟನೆ, ಹೋರಾಟ ಈ ಮೂರು ತತ್ವದಲ್ಲಿ ಮುನ್ನಡೆಯುತ್ತಿರುವ ಭೀಮಶಕ್ತಿ ಸಂಘಟನೆಗೆ ಶುಭವಾಗಲಿ ಎಂದು ಹಾರೈಸಿದರು. ಪ್ರಾಸ್ತಾವಿಕವಾಗಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಎಂ. ಅರವಿಂದ್ ಮಾತನಾಡಿ, ಸಂಘಟನೆಯ ಮೂಲ ಉದ್ದೇಶ ಮತ್ತು ಸಂಘಟನೆಯ ಕಟ್ಟಲು ಶ್ರಮಿಸಿದ ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸಿದವರು. ದೀಪಕ್ ಚಿಂಚೋರೆ, ಕಾಂಗ್ರೆಸ್ಸಿನ ಹಿರಿಯ ಮುಖಂಡರು ಮಾತನಾಡಿದರು. ಉದ್ದಿಮೆ ಮಂಜುನಾಥ್ ಮಕ್ಕಳಗೆರಿ ಮಾತನಾಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನು ವಿವರಿಸಿದ್ದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಚಿದಾನಂದ ಸರಿಕಾರ್ ನ್ಯಾಯವಾದಿಗಳು ಮಾತನಾಡಿದರು. ವೇದಿಕೆ ಮೇಲಿದ್ದ ಗಣ್ಯಮಾನ್ಯರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ದಲಿತ ಸಂಘರ್ಷ ಸಮಿತಿ ಕೆಂಪು ಸೇನೆಯ ಉತ್ತರ ಕರ್ನಾಟಕ ಅಧ್ಯಕ್ಷರಾದ ಮಂಜುನಾಥ ಹಿರೇಮನಿ, ಉದ್ಯಮಿ ಶ್ರೀಗಂಧ ಶೇಟ್, ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಮಂಜುಳಾ ಕುಶಪ್ಪನವರ್, ತುಕಾರಾಮ ಮೋಹಿತೆ, ಗೀತಾ ಆಯಟ್ಟಿ, ಮಾದೇವಪ್ಪ ದಂಡಿನ್ ಆಗಮಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ತಾಯಪ್ಪ ಪವಾರ್, ವಿಶ್ವನಾಥ್ ಪಟಾತ, ದಿವಾನ್ ಬಳ್ಳಾರಿ, ಶಿವಾನಂದ ಹುಲಮನಿ, ಲಕ್ಷ್ಮೀ ಮಾದರ್, ಸುವರ್ಣ ಸುರಕೋಡ್, ಸುಜಾತ ದೊಡಮನಿ, ನಂದ ದೊಡಮನಿ, ರತ್ನ ಅರಳಿಕಟ್ಟಿ, ಸುಜಾತ ದೊಡಮನಿ, ಸಾಕ್ಷಿ ಬಾದರಿ, ನಿಂಗಪ್ಪ ಹಂಚಿನಾಳ, ಮಂಜುನಾಥ ಅವರು, ಕಲ್ಮೇಶ ಹಾದಿಮನಿ, ರಮೇಶ್ ಪಾಯಪ್ಪನವರ್, ಮಂಜುನಾಥ ಹಂಚಿನಮನಿ ಸೇರಿದಂತೆ ಮೊದಲಾದವರು ಇದ್ದರು. ಅದೇ ಒಂದೇ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಅದಕ್ಕೆ ನನಗೆ ಈ ಸಮಾರಂಭಕ್ಕೆ ಕರೆದಂತ ಸಂಗತ ನಮ್ಮ ತಾಯಂದಿರು, ಅಣ್ತಂಬರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಕೊಡುತ್ತಾ, ಇಂಥ ಸಮಾಜ ಸಕ್ಸಸ್ ಆಗೈತಿ, ನೀವು ಮುನ್ನಡೆದಿ, ನಿಮ್ ಜೊತೆ ನಾವು ಯಾವತ್ತೂ ಇರ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿ ನನಗೆ ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತೇನೆ. ಜೈ ಭೀಮ್. ಕಾಂಗ್ರೆಸ್ ಮುಖಂಡರು, ಸಮಾಜ ಸೇವಕರು, ಯಾರೇ ಕಷ್ಟ ಅಂತ ಹೋದ್ರು ಕೈ ಚಾಚುವಂತಹ ಸನ್ಮಾನ್ಯ ಶ್ರೀ ದೀಪಕ್ ಚಿಂಚೋರಿ ಅವರಿಗೆ ಧನ್ಯವಾದಗಳು. ದಯವಿಟ್ಟು ಇನ್ನು ಈಗ ಕಾರ್ಯಕ್ರಮ ಈಗ ತಾನೇ ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂತಹ ನಾಗರಾಜ್ ಚಬ್ಬಿ ಅವರು ಬಂದಿದ್ದಾರೆ. ದಯವಿಟ್ಟು ಎಲ್ಲರೂ ಜೋರಾಗಿ ಅವರಿಗೆ ಚಪ್ಪಾಳೆ ತಟ್ಟಿ ಕಾರ್ಯಕ್ರಮ
ಇತಿಹಾಸವನ್ನ ಬದಲಾಯಿಸ್ತೇವೆ. ಈ ಮಧ್ಯೆ ಈ ಧೈರ್ಯ, ಈ ಆತ್ಮವಿಶ್ವಾಸ, ಈ ಕ್ರಾಂತಿಯ ಬೆಂಕಿ ನಮ್ಗೆ ಎಲ್ಲಿಂದ ಬಂದಿದೆ? ಇದು ಯಾರಿಂದ ಬಂದಿದೆ? ಇದು ಭಾರತದ ಸೂರ್ಯ ಬಾಬಾ ಸಾಹೇಬ್ ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್ ಅವರಿಂದ ಬಂದಿರತಕ್ಕಂಥ ಅವರ ಆಸೆಯ ಕ್ರಾಂತಿಯ ಬೆಂಕಿ ಇವತ್ತಿಲ್ಲಿ ಕಾಣ್ತಾ ಇದೆ. ಮತ್ತಿನ್ಯಾರು ಇದಕ್ಕೆ ಕಾರಣ ಅಲ್ಲ, ನಾವೆಲ್ಲರೂ ಬರೀ ನಿಮಿತ್ತ ಮಾತ್ರ. ಅಂಬೇಡ್ಕರ್ ಅವರ ಮೊದಲ ಆಸೆ ಏನಾಗಿತ್ತು ಗೊತ್ತಾ? ಅವರ ಆಸೆ ಶಿಕ್ಷಣ. ಜಾತಿಯ ಹೆಸರಿನಲ್ಲಿ ಮನುಷ್ಯನನ್ನ ಅವಮಾನಿಸುವಂತಹ, ಮನುಷ್ಯರನ್ನ ಮತ್ತೊಬ್ಬ ಮನುಷ್ಯನಿಗಿಂತ ಶ್ರೇಷ್ಠರನ್ನಾಗೋದು, ಕೀಳಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದಂಥ ಈ ಸಮಾಜದ ವಿರುದ್ಧ ಸಂವಿಧಾನ ಎಂಬ ಅಸ್ತ್ರವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಯೋಗಿಸಿದ್ದಾರೆ. ಅದರ ಪರಿಣಾಮ ನಾವು ಇವತ್ತೆಲ್ಲ ಈ ಸಭೆಯಲ್ಲಿ ಸೇರಿದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲದೆ ಇದ್ರೆ ನಾವೆಲ್ಲಿರ್ತಾ ಇದ್ದೀವಿ? ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದ್ ಕಡೆ ಹೇಳ್ತಾರ, ಇಟ್ ಮೇ ಬಿ ಇನ್ ಯುವರ್ ಇಂಟ್ರೆಸ್ಟ್ ಟು ಬಿ ಅವರ್ ಮಾಸ್ಟರ್ಸ್, ಬಟ್ ಹೌ ಕ್ಯಾನ್ ಇಟ್ ಬಿ ಅವರ್ಸ್ ಟು ಬಿ ಯುವರ್ ಸ್ಲೇವ್ಸ್? ಅಂದ್ರೆ ನೀವು ನಮ್ಮ ಮಾಲಕರಾಗೋದು ನಿಮ್ಮ ಇಂಟ್ರೆಸ್ಟ್, ನಿಮಗೆ ಬೇಕಾಗಿದೆ. ಆದ್ರೆ ನಿಮ್ಮ ಆಳಾಗೋದು ನಮಗೆ ಯಾಕೆ ಬೇಕಾಗಿದೆ? ನಮಗೆ ಬೇಕಾಗಿಲ್ಲ. ಅದು ನಮ್ಮ ಹಣೆ ಬರ ಅಲ್ಲ. ಆ ಹಣೆ ಬರವನ್ನ ಬದಲಾಯಿಸಲಿಕ್ಕೆ ಇವತ್ತು ಎಲ್ಲ ತಾಯಂದಿರು, ಎಲ್ಲ ಯುವಕರು ನೀವು ಸಾಕ್ಷಿಯಾಗಿದ್ದೀರಿ. ಈ ಗಟ್ಟಿಯಾಗಿ ಈ ಹೋರಾಟವನ್ನು ನಾನು ತೆಗೆದುಕೊಂಡು ಹೋಗ್ತೀವಿ ಅಂತ ಹೇಳಿ ನಿಮ್ಮೆಲ್ಲರ ಮುಂದೆ ನಾವು ಪ್ರಾಮಾಣಿಕವಾಗಿ ಶಪಥವನ್ನು ಮಾಡ್ತೀವಿ. ನಾವೆಲ್ಲ ಹುಲಿ ಹಾಲು ಕುಡಿಬೇಕು, ನಾವು ಗರ್ಜನೆ ಮಾಡಬೇಕು. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಸೆಯಾಗಿತ್ತು. ನಮ್ಮೆಲ್ಲ ಮಕ್ಕಳು ನಾವ್ಯಾರು ಕೂಲಿ, ನಮ್ಮ ಮಕ್ಕಳು ಲೀಡರ್ಸ್ ಆಗಬೇಕು, ನಮ್ಮ ಮಕ್ಕಳು ವಿಧಾನಸಭೆಯನ್ನು ಮುಟ್ಟಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶ. ಆ ಕ್ಷಣವನ್ನ, ಸತ್ಯವನ್ನ ಮಾಡ್ತಕ್ಕಂಥ ಕೆಲಸವನ್ನ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ತಾಯಂದಿರು, ಎಲ್ಲ ಯುವಕರು ನೀವು ಮಾಡ್ತೀರಿ ಅಂತ ಹೇಳಿ ನನ್ನ ಆಸೆ ಇದೆ. ಸಹೋದರ ಸಹೋದರಿಯರೇ, ಹೆದರಿಲ್ಲ, ಅಂಜಲಿಲ್ಲ, ಓದು ನಿರಂತರ ಪ್ರಾರಂಭ ಮಾಡ್ತಾರೆ. ಒಂದು ದಿನ ಅಣ್ಣ ತಮ್ಮಂದಿರ ಕೋಡಿ ಶಾಲೆ ಬಿಟ್ಟಾಗ ರಾಮ್ಜಿ ಸಕ್ಪಾಲ್ ಅವರು ಸೈನಿಕ ಸೇವೆ ಮಾಡುವಂತಹ ಸಂದರ್ಭದಲ್ಲಿ ತಂದೆಯನ್ನು ಭೇಟಿ ಆಗ್ಲಿಕ್ಕೆ ಹೋಗ್ತಾರೆ. ಒಂದು ಎತ್ತಿನ ಬಂಡೆಯಲ್ಲಿ ಕುಳಿತುಕೊಳ್ತಾರೆ. ಕುಳಿತುಕೊಂಡು ಆ ಬಂಡೆ ಮುಖಾಂತರ ಹೋಗುವ ದಾರಿಯಲ್ಲಿ ಆ ಬಂಡೆ ಮಾಲಕನಿಗೆ ಗೊತ್ತಾಗುತ್ತೆ ಇವರು ಮಹಾರ್ ಜನಾಂಗಕ್ಕೆ ಸೇರಿದವರು ಅಂತೇಳಿ. ಆ ಬಂಡೆಯ ಮಾಲಕ ಇಮಿಡಿಯೇಟ್ ಹಿಂದೆ ಮುಂದೆ ಯೋಚನೆ ಮಾಡಿದ ಎತ್ತಿನ ಕೊಳ್ಳಗಾರನ್ನು ಎತ್ತಿನ ಬಂಡೆಯ ಮೇಲೆ ಎತ್ತಾನೆ. ಆ ಬಾಲಕರು ಎರಡು ನೆಲಕ್ಕೆ ಬೀಳ್ತಾರೆ. ಅವರಿಗೆ ಬೈತಾನೆ, ಹೊಡಿತಾನೆ. ಆ ಇಬ್ರು ಬಾಲಕರು ಅಣ್ಣ ತಮ್ಮಂದಿರು ನಡೀತಾ ಹೋಗ್ತಾರೆ. ಬಿಸಿಲು ಬಹಳ ಇರ್ತದೆ. ಆ ಬಿಸಿಲಿನ ದಾಹಕ್ಕೆ ನೀರಡಿಕೆ ಆಗುತ್ತೆ. ನೀರು ಕುಡಿಬೇಕಂತ ವಿಚಾರ ಮಾಡ್ತಾರೆ. ನೀರು ಕುಡಿಲಿಕ್ಕೆ ಸುತ್ತಮುತ್ತ ನೋಡ್ತಾರೆ, ಹಳ್ಳ ಕೊಳ್ಳಗಳನ್ನು ನೋಡ್ತಾರೆ. ಒಂದು ಬಾವಿ ಇರುತ್ತೆ, ಆ ಬಾವಿಗೆ ಹೋಗಿ ನೀರು ಕುಡಿತಾರೆ. ನೀರು ಕುಡಿದನ್ನು ನೋಡಿದ ಅಲ್ಲಿ ಜನ ಆ ಬಾಲಕರಿಗೆ ಹೊಡಿತಾರೆ, ಬಡಿತಾರೆ. ಬಾಲಕ ಭೀಮರಾವ್ ತೀರ್ಮಾನ ಮಾಡ್ತಾನೆ, ಈ ಅನ್ಯಾಯವನ್ನು ಹೋಗಲಾಡಿಸಲೇಬೇಕು. ಹಗಲಿರುಳು ಶ್ರಮಪಟ್ಟು ಓದ್ತಾನೆ, ಹಸಿವನ್ನು ಲೆಕ್ಕಿಸದೆ ಓದ್ತಾನೆ, ಅವಮಾನವನ್ನು ಲೆಕ್ಕಿಸದೆ ಓದ್ತಾನೆ. 1912ರಲ್ಲಿ BA ಪದವಿಯನ್ನು ಪಡಿತಾರೆ. 1913ರಲ್ಲಿ ರಾಮ್ಜಿ ಸಕ್ಪಾಲ್ ಅವರು ತೀರ್ಕೊತಾರೆ. ಅವರ ತಾಯಿ 5 ವರ್ಷದ ಬಾಲಕನಿದ್ದಾಗ ತೀರ್ಕೊಂಡಿರ್ತಾಳೆ. ಆದರೆ ಛಲ ಬಿಡದ ಬಾಲಕ ಅಮೆರಿಕೆಗೆ ಹೋಗ್ತಾರೆ. ಮಾಡೋದು ಒಂದು ಒಳ್ಳೆ ಕಾರ್ಯ. ಒಂದು ಸಮಾಜಕ್ಕೆ ಇರೋ ಅವರ ಏನು ಆಸಕ್ತಿ, ಏನು ಹಿಂದುಳಿದ ವರ್ಗಕ್ಕೆ ಅವರೇನೋ ಒಂದು ಕೊಡುಗೆ ಕೊಡಬೇಕಂತ ಒಂದು ಆಸಕ್ತಿ ಏನಿದೆ ಅಲ್ಲ, ಅದು ತುಂಬಾ ಮೆಚ್ಚುಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಕಿರುವ ಮಾರ್ಗದರ್ಶನದಲ್ಲಿ ಈ ಭೀಮ್ ಶಕ್ತಿ ಸಂಘಟನೆ ಇನ್ನೂ ತುಂಬಾ ದೊಡ್ಡದಾಗ್ಲಿ. ನಮ್ಮ ಫೌಂಡೇಶನ್ ವತಿಯಿಂದ ನಾವು ಆ ಭೀಮ್ ಶಕ್ತಿ ಸಂಘಟನೆಗೆ ಒಂದು ಶಕ್ತಿಯಾಗಿ ನಿಲ್ತೀವಿ, ಒಂದು ಪಿಲ್ಲರ್ ಆಗಿ ನಿಲ್ತೀವಿ ಅಂತ ಒಂದು ಭರವಸೆ ಕೊಡ್ತೀವಿ ಇವತ್ತು. ಹಾಗೂ ಮುಂಬರುವ ದಿನದಲ್ಲಿ ಯಾವುದೇ ಜಾತಿ ಇಲ್ಲದೆ ಈ ಭೀಮ್ ಶಕ್ತಿ ಒಂದು ಒಳ್ಳೆ ಕೆಲಸ ಮಾಡುತ್ತೆ ಅನ್ನೋ ಒಂದು ನಂಬಿಕೆ ನನಗೆ ಖಂಡಿತ ಇದೆ. ಜೈ ಭೀಮ್, ಜೈ ಶಕ್ತಿ.
ಇವತ್ತು ದೊರಕಬೇಕಂತೇಳಿ ಇದು ಸಂಘಟನೆ ಪ್ರಾರಂಭವಾಗಿದೆ. ಆದರೆ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು 1891 ಯಾರು ತುಳಿತಕ್ಕೆ ಒಳಗಾಗಿದ್ದರೋ, ಯಾರು ಅನ್ಯಾಯಕ್ಕೆ ಒಳಗಾಗಿದ್ದರೋ, ಶಾಲೆಗೆ ಹೋದಾಗ ಅವ್ರನ್ನ ಮುಟ್ಟಿಸ್ಕೊಟ್ಟಿದ್ದಾರೆ.